ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಕಾಂತಾರ ಚಾಪ್ಟರ್ 1 ದೊಡ್ಡ ಚರ್ಚೆ ನಡೀತಾ ಇದೆ, ಸಿಕ್ಕಾಪಟ್ಟೆ. ಇದು ಬಾಹುಬಲಿ 1-2 ರೀತಿಯಲ್ಲಿ ಗಳಿಸ್ತದೆ ಅನ್ನುವಂಥದ್ದು. ರಾಜಮೌಳಿ ನಿರ್ಮಿಸಿದಂಥ ಚಿತ್ರ ಇವತ್ತಿಗೂ ಒಂದು ಕನಸು, ಸುಂದರವಾದ ಕನಸು. ಹಾಗೆ ಇದು ಅಂಥೇಳಿ ಮಾತಾಡ್ತಾ ಇದ್ದಾರೆ. ನೋಡಿ ಬಂದವರು ಕೆಲವೊಮ್ಮೆ ಅತೃಪ್ತಿ, ಕೆಲವೊಬ್ಬರು ಅತೃಪ್ತಿ ವ್ಯಕ್ತಪಡಿಸಿರ್ಬೋದು, ಕೆಲವರು ಭಾಳ ಸುಂದರವಾಗಿ ಹೇಳ್ತಾ ಇರ್ಬೋದು. ಅದೇನು ಹೇಳಿ, ಆದರೆ ಅಲ್ಲಿಯ ಒಂದು ಕಾಲದ ಸ್ಥಿತಿಯನ್ನು ಕಾಲ್ಪನಿಕವಾಗಿ ಹೇಳಿದಂಥ ಈ ಕತೆ ಎಲ್ಲರ ಮನಸ್ಸನ್ನು ಜಗ್ತಾ ಇದೆ. ನಿಧಾನಕ್ಕೆ ಎಲ್ಲರೂ ನೋಡಲೇಬೇಕು ಅನ್ನೋಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ. ಅದರಲ್ಲೂ ರಿಷಬ್ ಶೆಟ್ಟಿ ನಿಜವಾಗಿ ಒಂದು ದೊಡ್ಡ ಪ್ರತಿಭೆ ಅಂತ ಇವತ್ತು ಕರ್ಕೋಬೇಕಾಗ್ಯದ. ಒಂದಲ್ಲ ಎರಡಲ್ಲ, ಈ ಸಲ ಉತ್ತಮ ನಟ ಅಂತೂ ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ. ಒಳ್ಳೆ ನಟ ಜೊತೆಗೆ ನಿರ್ದೇಶಕನು ಕೊಡುವಂಥ ಸಿನಿಮಾ ಅಂದರೆ ಒಂದು ಕನಸು ಅಂಥೇಳಿ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಬರೀ ಕನಸು ಅಷ್ಟೇ ಅಲ್ಲ, ವಾಸ್ತವೂ ಹೌದದು. ಯಾಕಂದ್ರೆ ಚಕ್ರ ಅನ್ನೋಂಥ ಫಿಲ್ಮ್ ನಾವು ನೋಡಿದ್ದೀವಿ. ಹಿಂದೆ ಪೇಟ್ ಅವ್ರ ಪೇಟ್ಗೆ ನೀಚೆ ಕೇಳಿಯೇ ಸಬ್ ಹೋತಾ ಅನ್ನುವಂಥ ಮಾತುಗಳನ್ನು ಕೇಳಿದಾಗ, ಇವತ್ತಿನ ಈ ಕನಸಿನ ಫಿಲ್ಮನ್ನು ನೋಡಿದಾಗ ಸಹಜವಾಗಿ ಯಾವುದು ಸರಿ ಯಾವುದು ತಪ್ಪು